ಕಲಬುರಗಿ ನಗರದ ಆದರ್ಶ ಆಸ್ಪತ್ರೆ ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಎಲುಬು ಮತ್ತು ಕೀಲು ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಈ ಕುರಿತು ಆಸ್ಪತ್ರೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಇವತ್ತಿಂದು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ನಮ್ಮ ಆದರ್ಶ ಆಸ್ಪತ್ರೆ ವತಿಯಿಂದ ನಮ್ಮ ನುರಿತ ವೈದ್ಯರಾದಂಥ ನಮ್ಮ ಏನು ಟೀಮ್ ಇದೆ, ಅದರಲ್ಲಿ ನಮ್ಮ ಕಾರ್ಡಿಯಾಲಜಿಸ್ಟ್ ಆದಂಥ ಡಾಕ್ಟರ್ ಅಕ್ಷಯ್ ಚಿಂಚೋಳಿ ಅವರು, ನಮ್ಮ ಅನಸ್ಥೆಟಿಸ್ಟ್ ಆದಂಥ ಡಾಕ್ಟರ್ ವೀರೇಶ್ ಅವರು ಮತ್ತು ನಮ್ಮ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು, ನಮ್ಮ ಫಿಸಿಯೋಥೆರಪಿ ಟೀಮ್ ಇವತ್ತು ಆದರ್ಶ ಆಸ್ಪತ್ರೆಯಲ್ಲಿ ನಾವು ರೋಬೋಟಿಕ್ ಸರ್ಜರಿ ತಂದು ಕೇವಲ ಒಂದು 4 ತಿಂಗಳಾಗಿದೆ. ಫೆಬ್ರವರಿಯಲ್ಲಿ ನಾವು ಲಾಂಚ್ ಮಾಡಿದೆವು. ಮಾರ್ಚ್, ಏಪ್ರಿಲ್, ಮೇ, ಜೂನ್ದಾಗ ಸಾಕಷ್ಟು ಪೇಷಂಟ್ಸ್ ಜೀವನದಲ್ಲಿ ನಾವು ಬದಲಾವಣೆ ತಂದಿದ್ದೇವೆ. ಸುಮಾರು 4 ತಿಂಗಳಲ್ಲಿ 60ಕ್ಕಿಂತಲೂ ಅಧಿಕ ಮೊಳಕಾಲ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದೇವೆ. ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ಒಂದು 18 ಪೇಷಂಟ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೇವೆ. ಸಾಕಷ್ಟು ಪೇಷಂಟ್ ಇದರದ್ದು ಉಪಯೋಗ ಕಲಬುರಗಿಯಲ್ಲಿ ತುಳುಕ ಯಶಸ್ವಿ ಆಗಿದೆ. ಯಾಕಂದರೆ ಮುಂಚೆ ಹೆಂಗಿತ್ತಂದ್ರೆ ರೋಬೋಟಿಕ್ ಸರ್ಜರಿ ಅಂದ್ರೆ ಕೇವಲ ದೊಡ್ಡ ದೊಡ್ಡ ಊರಾಗ ಕಾರ್ಪೊರೇಟ್ದಾಗ ಮತ್ತು ಯಾರು ಹತ್ರ ದುಡ್ಡು ಇರ್ತದೆ ಅವ್ರಷ್ಟೇ ಮಾಡ್ಕೋಬೇಕು ಅದೇ ಒಂದು ಭಾವನೆ ಇತ್ತು. ಬಟ್ ಎಲ್ಲ ನಮ್ಮ ಸಿಬ್ಬಂದಿಯವರ ಒಂದು ಶ್ರಮೆಯಿಂದ ಏನು ಸುಮಾರು 7-8 ವರ್ಷಲಿಂದ ಆದರ್ಶ ಆಸ್ಪತ್ರೆ ಈ ಭಾಗದ ಜನರಿಗೆ, ಪೇಷಂಟ್ಸ್ಗಳಿಗೆ ಒಂದು ಭರವಸೆ, ಆಶಾಕಿರಣವಾಗಿ ಸಾಕಷ್ಟು ಪೇಷಂಟ್ ಲೈಫಲ್ಲಿ ಚೇಂಜಸ್ ತಂದಿದ್ದೇವೆ. ಅವರ ಒಂದು ಆಶೀರ್ವಾದದಿಂದ ನಾವು ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಈ ಭಾಗಕ್ಕೆ ತರಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇಲ್ಲಿ ತಮ್ಮ ಮನೆ ಬಾಗಿಲಿಗೆ ಈ ಸೇವೆಯನ್ನು ಕಲ್ಪಿಸಲಿಕ್ಕೆ ನಾವು ತಂದಿದ್ದರಲಿಂತ ಈಗ ನಮ್ಮ ಹತ್ರ ಬಹಳಷ್ಟು ಒಂದು ಪೇಷಂಟ್ಸ್ ಇದರದ್ದು ಸದುಪಯೋಗ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತಿಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು 78 ಪೇಷಂಟ್ದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿರ್ಬೋದು. ಪ್ರತಿಯೊಂದು ಪೇಷಂಟ್ ತಂದೆ ಆದಂಥ ಯುನಿಕ್ನೆಸ್ ಇರ್ತದೆ. ಸೊ ಅವ್ರದ್ದು ಡಿಸೆಬಿಲಿಟಿ ಸಾಕಷ್ಟು ವರ್ಷಲಿಂತ ಇರ್ಬೋದು. ಅವರಿಗೆ ಸಾಕಷ್ಟು ಒಂದು ಕೋಮಾರ್ಬಿಡಿಟೀಸ್ ಅಂದರೆ ಅವರಿಗೆ ಮೊಳಕಾಲ ಅಥವಾ ಜಾಯಿಂಟ್ ಸಮಸ್ಯೆ ಬಿಟ್ಟು ಬೇರೆ ಕಾಯಿಲೆ ಕೂಡ ಇರ್ತವೆ. ಯಾವ ಥರ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಕಾರ್ಡಿಯಾಕ್ ಕಂಡೀಷನ್ಸ್ ಇರ್ಬೋದು, ಮತ್ತು ಒಬೆಸಿಟಿ ಇರ್ಬೋದು. ಸೊ ಈ ಥರ ಕಂಡೀಷನ್ಸ್ ಇದ್ದವ್ರಿಗೂ ಕೂಡ ನಾವು ನಮ್ಮ ಎಕ್ಸ್ಪರ್ಟ್ ಟೀಮ್, ಆದರ್ಶ ಆಸ್ಪತ್ರೆ ಅಂದ್ರೆ 2T, ಒಂದು ನಮ್ಮದು ಟೀಮ್ ವರ್ಕ್ ಜೊತೆ ಒಂದು ಟೆಕ್ನಾಲಜಿಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಾವು ನಮ್ಮ ಕಾರ್ಯರೂಪದಲ್ಲಿ ಅಳವಡಿಸಿಕೊಂಡಿದ್ದಕ್ಕೆ ನಾವು ಯಶಸ್ವಿಯಾಗಿ ಎಷ್ಟೇ ಒಂದು ಕಾಂಪ್ಲಿಕೇಟೆಡ್ ಕೇಸಸ್ ಇದ್ರೂ ಕೂಡ ಅವರಿಗೆ ನಾವು ಒಂದು 100% ನಮ್ಮದು ಎಫರ್ಟ್ಸ್ ಲಿಂತ ಅವರಿಗೆ ಒಂದು ಯಶಸ್ವಿ ಸರ್ಜರಿ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತಿಂದು ಮೇಜರ್ ಸ್ಪಾಟ್ಲೈಟ್ ನಮ್ಮ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಒಳಗೊಂಡ ಕೇವಲ ಒಂದು 15-20 ದಿವಸ ಅಷ್ಟೇ ಆಯಿತು. ನಮ್ಮ ಪೇಷಂಟ್ ಆದಂಥ ಮೆಹಬೂಬಿ ಅವರು ವಯಸ್ಸಲ್ಲಿ 60-65 ವಯಸ್ಸವರು, ಅವರಿಗೆ ನಾವು ಒಂದು 20 ಡೇಸ್ ಬ್ಯಾಕ್ ಅಷ್ಟೇ ನಾವು 2 ಮೊಳಕಾಲ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದೇವೆ. ಅವರಿಗೆ ಅವ್ರ ಕಂಡೀಷನ್ ಬಗ್ಗೆ ನಮ್ಮ ಕಾರ್ಡಿಯಾಲಜಿಸ್ಟ್ ಆದಂಥ ಡಾಕ್ಟರ್ ಅಕ್ಷಯ್ ಚಿಂಚೋಳಿ ಅವರು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಕ್ಷಯ್ ಚಿಂಚೋಳಿ, ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞ. ಇವತ್ತು ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದರೆ, ಈಗ ಭಾಳ ವಯಸ್ಸಾದವರು ಮತ್ತು ಹಾರ್ಟ್ ಪೇಷಂಟ್ಸ್ ಇರೋರು, ಅವರಿಗೆ ಮೊಳಕಾಲು ನೋವಾಗಲಿ ಅಥವಾ ಬೇರೆ ಎನಿ ಜಾಯಿಂಟ್ ಪೇನ್ ಆಗಲಿ, ಅದರಿಂದ ಅವರು ಇಯರ್ಸ್ ಟುಗೆದರ್ ಪೇನ್ ಟಾಲರೇಟ್ ಮಾಡಿಕೊಂಡು ಅವರು ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಮಾಡಿಕೊಂಡು ಅವರು ಕಡಿಮೆ ಲಿಮಿಟೇಷನ್ಸಲ್ಲಿ ಅವರು ಜೀವನ ನಡೆಸ್ತಾ ಇರ್ತಾರೆ. ಸೊ ಅದರಿಂದ ಅವರಿಗೆ ಭಾಳಷ್ಟು ತೊಂದರೆ ಮತ್ತು ಲೈಫ್ ಲಾಂಗ್ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಸ್ಟೀರಾಯ್ಡ್ಸ್ ತೊಗೊಳ್ಳೋದು, ಇದೆಲ್ಲ ಡಿಪೆಂಡೆಂಟ್ ಆಗಿಬಿಡ್ತಾರೆ.
ಸೊ ಇದರಿಂದ ಒಂದು ಶಾರ್ಟ್ಕಟ್ ಹುಡುಕಾಡ್ಕೊಂಡು ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಡಿಕ್ರೀಸ್ ಮಾಡಿಕೊಂಡು ಇರ್ತಾರೆ. ಸೊ ಈಗ ಆ ಥರ ಇಲ್ಲ, ಅವರು ಸರ್ಜರಿ ಮಾಡ್ಕೋಬೋದು, ಅವರು ಪರ್ಮನೆಂಟ್ ಸೊಲ್ಯೂಷನ್ ಅವ್ರ ಪೇನ್ಗೆ ತೊಗೋಬೋದು ಅಂತ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವತ್ತು ಇದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಪೇಷಂಟ್ ಮೆಹಬೂಬಿ ಅವರು ಒಂದು ಸರ್ ಹೇಳ್ದಂಗೆ 20 days ಬ್ಯಾಕೆ ಬಯಲ್ಯಾಟ್ರಲ್ ಎರಡೂ ಮೊಳಕಾಲು ನೋವು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದು ಆದಮೇಲೆ ಅವರು ಈಸಿಲಿ ನಡೆಯೋಕ್ಕೆ ಅವ್ರ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸ್ ಆಗಲಿ ಏನೇ ಕಾರ್ಯಕ್ರಮ ಆಗಲಿ ಅವರು ಸ್ವತಃ ಮಾಡ್ತಾ ಇದ್ದಾರೆ. ಸೊ ಅವ್ರ ಪೇನಿಂದ ಕಂಪ್ಲೀಟ್ಲಿ ರಿಲೀಫ್ ಆಗಿದೆ ಅವರಿಗೆ. ಸೊ ಇವ್ರದ್ದು ಏನಿತ್ತು ಅಂತಂದರೆ ಇವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಇವ್ರದ್ದು ಹಾರ್ಟ್ ಭಾಳ ವೀಕ್ ಆಗಿತ್ತು. ನಾವು 2D ಎಕೋ ಮಾಡಿದಾಗ ಅವ್ರದ್ದು ಇಜೆಕ್ಷನ್ ಫ್ರ್ಯಾಕ್ಷನ್ ಭಾಳ ಕಡಿಮೆ ಇತ್ತು, ಅರೌಂಡ್ 35%. ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತಂದರೆ ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ತೋರಿಸುತ್ತೆ. ಸೊ ನಾರ್ಮಲಿ ಈಗ ನಾರ್ಮಲ್ ಮನುಷ್ಯಗೆ ಇಜೆಕ್ಷನ್ ಫ್ರ್ಯಾಕ್ಷನ್ 60 to 65% ಇರುತ್ತೆ, ಇವ್ರದ್ದು ಅರೌಂಡ್ 30 to 35% ಇತ್ತು. ಸೊ ಆಲ್ಮೋಸ್ಟ್ 50% ಹಾರ್ಟ್ ಅವ್ರದ್ದು ವೀಕ್ ಆಗಿಬಿಟ್ಟಿತ್ತು. ಸೊ ಇಂಥ ಇದರಲ್ಲಿ ಭಾಳಷ್ಟು ಸೆಂಟರ್ಸ್ ಆಗಲಿ ಭಾಳಷ್ಟು ಡಾಕ್ಟರ್ಸು ಅಷ್ಟು ಹೈ ರಿಸ್ಕ್ ತೊಗೊಂಡು ಮಾಡೋಂಗಿಲ್ಲ. ಯಾಕಂದರೆ ಅದು ಎನಿ ಸರ್ಜರಿ ಹಾರ್ಟಿಗೆ ಡೈರೆಕ್ಟ್ ಅದು ರಿಸ್ಕ್, ಅದು ಜೀವಕ್ಕೆ ರಿಸ್ಕ್ ಆಗಲಿ, ಇನ್ನೊಮ್ಮೆ ಅಟ್ಯಾಕ್ ಆಗೋದು, ಸೀರಿಯಸ್ ಆಗೋದು ರಿಸ್ಕ್ ಇರ್ತದೆ. ಸೊ ಬಟ್ ಅದಕ್ಕೆ ಭಾಳಷ್ಟು ಮಾನಿಟ್ರಿಂಗ್ ಆಗಲಿ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಸೊ ಅದರಿಂದ ಅವರಿಗೆ ಇಲ್ಲಿ ಅವ್ರು ಬಂದು ಅವ್ರು ಆದರ್ಶ್ ಹಾಸ್ಪಿಟಲ್ ಮೇಲೆ ಒಂದು ಟ್ರಸ್ಟ್ ಇಟ್ಕೊಂಡು ಅವ್ರ ಒಪ್ಪಿಗೆ ಕೊಟ್ಟಿದ ಮೇಲೆ ಒಂದಲ್ಲ ಎರಡೂ ನೀಗೆ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಸೊ ಒಳ್ಳೆ ರಿಸಲ್ಟ್ ಇದೆ, ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಸೊ ಚೆನ್ನಾಗಿ ಟಾಲರೇಟ್ ಮಾಡಿದ್ದಾರೆ ಅವರು. ನಮಸ್ಕಾರ, ನಾನು ಡಾಕ್ಟರ್ ವೀರೇಶ್. ನಾನು ಅರವಳಿ ತಜ್ಞ, ಅಂದರೆ ಅನಸ್ತೇಷಿಯಾ. ಆಪ್ರೇಷನ್ಗೆ ಮನುಷ್ಯ ಆರಾಮಾಗಿ ಬೇಗ ಗುಣಮುಖ ಆಗಲಿಕ್ಕೆ ಗುಳಿಗೆಯಿಂದ ಆಪ್ರೇಷನ್ ಎಷ್ಟು ಮುಖ್ಯ ಅಂತಿರೋ, ಆಪ್ರೇಷನ್ ಮಾಡೋದಕ್ಕೆ ಅನಸ್ತೇಷಿಯಾ ಅಂದರೆ ನೋವಾಗದೇ ಥರ ಆಪ್ರೇಷನ್ ಮಾಡೋದಕ್ಕೆ ಅನಸ್ತೇಷಿಯಾನು ಅಷ್ಟೇ ಮುಖ್ಯ. ಸೊ ನನಗೆ ಈ ಹಾಸ್ಪಿಟ್ಲಲ್ಲಿ ಸರ್ ನನ್ನ ಒಂದು ಕಾರ್ಯವನ್ನು ಮಾಡಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಕ್ಕೆ ಅಲ್ಲೂ ಸರ್ಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತಾ, ಹಾಗೂ ಕಾಂಪ್ಲಿಕೇಟೆಡ್ ಕೇಸ್ ಬಂದಾಗಲೂ ನನಗೆ ಕರೆದು ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಸರ್ ಜೊತೆಗೆ ಟೀಮ್ ವರ್ಕ್ ಆಗಿ ಅಕ್ಷಯ್ ಕಿಚ್ಚೋಳಿ ಸರ್ ಆಯಿತು ಅಥವಾ ಬೇರೆ ಕನ್ಸಲ್ಟೆಂಟ್ಸ್ ಫಿಸಿಷಿಯನ್ ಆಯಿತು, ಅವರೆಲ್ಲ ಜೊತೆಗೆ ಮೇಡಮ್ ಶ್ವೇತಾ ಮೇಡಮ್ ಫಿಸಿಷಿಯನ್ ಮತ್ತು ನ್ಯೂರಾಲಜಿಸ್ಟ್ ಎಲ್ಲರೂ ಒಟ್ಟಿಗೆ ಟೀಮ್ ಡಿಸೈಡ್ ಮಾಡಿಕೊಂಡು ನಾವು ಆಪ್ರೇಷನ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಸ್ಟೆಬಿಲೈಸೇಷನ್ ಫೇಸ್ ಅಂತೀವಿ, ಸ್ಟೆಬಿಲೈಸೇಷನ್. ಸೊ ನಾವು ಪ್ರೀ ಅನಸ್ಥೆಟಿಕ್ ಎವ್ಯಾಲ್ಯೂಯೇಷನ್ ಪ್ಲಸ್ ಸ್ಟೆಬಿಲೈಸೇಷನ್, ಆ ಫೇಸಲ್ಲಿ ಒಟ್ಟಿಗೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಪೇಷಂಟ್ ಏನು ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಆಪ್ರೇಷನ್ ಮಾಡೋ ಟೈಮಿಗೆ ತೊಂದರೆ ಆಗೋದನ್ನ ಮುಂಚೆನೇ ತಪ್ಪಿಸೋಕ್ಕೆ ಸೆಟ್ಲ್ ಮಾಡಿಕೊಂಡು ಆರಾಮ ಕಂಡೀಷನ್ ಸ್ಟೆಬಿಲೈಸ್ ಮಾಡಿ ಆಮೇಲೆ ಆಪ್ರೇಷನ್ ತೋತೀವಲ್ಲ, ಆ ಟೀಮ್ ಒಳಗೆ ಎಲ್ಲ ಟೀಮ್ ಶ್ವೇತಾ ಮೇಡಮ್ ಆಯಿತು, ಅಕ್ಷಯ್ ಸರ್ ಆಯಿತು, ಅಲೋಕ್ ಸರ್ ಆಯಿತು, ಪ್ಲಸ್ ನಮ್ಮ ಸಿಬ್ಬಂದಿಗಳಾಯಿತು, ಕೆಲಸ ಮಾಡೋ ಸಿಬ್ಬಂದಿಗಳು ಎಲ್ಲರೂ ಕೂಡಿ ಡಿಸಿಷನ್ ಮಾಡ್ತೀವಲ್ಲ, ಆ ಡಿಸಿಷನಲ್ಲಿ ನನಗೆ ಚಾನ್ಸ್ ಕೊಡೋದಕ್ಕೆ ಇನ್ನು ಈ ಟೀಮ್ಗೆ ಆದಷ್ಟು ಟೀಮ್ಗೆ ಧನ್ಯವಾದ ಹೇಳ್ತೇನೆ. क्या प्रॉब्लम था आपको पहले? पूरे घुटने चलने नहीं आ रहे थे, पूरा दम नहीं था घुटने में, पूरे टेढ़े हो गए थे। अब यहाँ आके बता लिए, अब ये भी कर लिए, सर्जन कर लिए, सब अच्छा है। अभी तो दर्द कैसा है? दर्द है अभी भी, ये पैर में बहुत है, ये पैर जरा हल्का है। 15-16 साल से अच्छा है। तो आयुर्वेदिक दवा खाती थी, समझे डॉक्टर के नहीं लगते थे मेरे गोलियाँ, वो तो आयुर्वेदिक ही खाती थी, वो कुछ काम नहीं करे, पूरा हड्डियाँ घसे गए थे। क्या दिन है, अब तो ठीक है। देखो यादगीर से ಸರ್, ಮೊದಲನೇದಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಮೊದಲು ಮಾರ್ಚ್ ತಿಂಗಳಲ್ಲಿ 22ನೇ ತಾರೀಕು ಇಲ್ಲಿಗೆ ಬಂದೆ ಸರ್. ನಾನು ಅಲೋಕ್ ಪಾಟೀಲ್ ಸರ್ ಹತ್ರ ಭೇಟಿಯಾಗ್ಲಿಕ್ಕೆ ಬಂದಾಗ ನನಗೆ ಮೊದಲನೇದಾಗಿ ರೋಬೋಟಿಕ್ ಸಿಸ್ಟಮ್ ಅದ ಅಂತ ನನಗೆ ಐಡಿಯಾ ಇರಲಿಲ್ಲ. ಡಾಕ್ಟರ್ ಸರ್ ಹತ್ರ ಭೇಟಿ ಆದ್ಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ನಮ್ಮ ಹತ್ರ ಈಗ ಮಾರ್ಚ್ ಮಂತಲ್ಲಿ ನಮ್ಮಲ್ಲಿ ರೋಬೋಟಿಕ್ ಬಂದಿದೆ, ಅದಕ್ಕೆ ನೀನು ಆ ರೋಬೋಟಿಕ್ ಸಿಸ್ಟಮಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮಗೆಲ್ಲ ಮೊದಲು ಹೆಂಗಿತ್ತಂದರೆ ಮೆಟ್ರೋ ಸಿಟಿಗೆ ಹೋದ್ರೆ ಮಾತ್ರ ನಾವು ರೋಬೋಟಿಕ್ ಅಂತ ನೋಡೋದಿತ್ತು, ಕೇಳ್ತಿದ್ದೆವು. ನಮ್ಮಲ್ಲಿ ಪೇಷಂಟ್ ನಮ್ಮ ಸೇಡಮ್ ಒಳಗೆ ಸಾಕಷ್ಟು ಪೇಷಂಟ್ ಬಂದಾಗ ಏನು ಹೇಳ್ಯಾರಂದರೆ, ಅಯ್ಯೋ ರೋಬೋಟಿಕ್ ಮಾಡಿಸ್ಬೇಕಂತೇಳಿ. ನಾನು ಅನ್ಎಕ್ಸ್ಪೆಕ್ಟೆಡ್ ಸರ್ ಹತ್ರ ಬಂದೆ, ಬಟ್ ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಅನ್ನಂಗಾಯ್ತು. ನಾನು ಮೊದಲನೇ ಹಂತದಾಗ ಮೊದಲು ಸ್ಟೆಪ್ ರೆಡಿ ಆಯಿತು ನನಗೆ, ಅಂದರೆ ರೋಬೋಟಿಕ್ ಇಲ್ಲಿ ಸಿಸ್ಟಮ್ ಬಂದದ, ಇಲ್ಲೇ ಮಾಡಿಸೋಣ ಅಂತೇಳಿ. ಅದಾದ ನಂತರ ನಾನು ಸರ್ಗೆ ಕೇಳಿದೆ, ಸರ್ ನನಗೆ ಆಪರೇಷನ್ ಸಕ್ಸಸ್ ರೇಷೋ ಬೇಕು ಸರ್ ಅಂತಂದ್ರೆ, ಅವ್ರೇನು ಸರ್ ಹೇಳಿದ್ರು, ಇಲ್ಲಿ ತನಕ ನಾನು 5,000 ಪ್ಲಸ್ ಆಪ್ರೇಷನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಕಾನ್ಫಿಡೆನ್ಸ್ ಲೆವೆಲ್ ಅಪ್ ಆಯ್ತು ಸರ್. ಅದರ ನಂತರ ಇನ್ನು ಸಿಬ್ಬಂದಿ ವರ್ಗನೂ ಒ ಟಿಯಿಂದ ಒ ಟಿಯಿಂದ ಡಿಸ್ಚಾರ್ಜ್ ತನಕ ಸಿಬ್ಬಂದಿ ವರ್ಗ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ಸರ್. ಅದರ ನಂತರ ಅಲೋಕ್ ಪಾಟೀಲ್ ಸರ್ ಕೂಡ ನಮ್ಗೆ ತುಂಬ ಇನ್ಸ್ಪೈರ್ ಮಾಡಿದ್ದದ. ಮತ್ತು ನಾನು ಎಲ್ಲ ಚೆಕಪ್ಗಳು ಆದ ನಂತರ
ಶ್ವೇತಾ ಪಾಟೀಲ್ ಮೇಡಮ್ ಹತ್ರ ಹೋದೆ. ಆ ಶ್ವೇತಾ ಪಾಟೀಲ್ ಮೇಡಮ್ ಅವ್ರನ್ನೂ ಅದೇ ಹೇಳಿದ್ರು, ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಇದ್ರ ಡಬಲ್ ಚಾರ್ಜ್ ಹಾಕಿಬಿಟ್ಟು ಅಲ್ಲಿ ಮಾಡೋದಕ್ಕಿಂತಲೂ ನಮ್ಮ ಗುಲ್ಬರ್ಗ ಸಿಟಿ ಒಳಗೇ ಎಲ್ಲ ಫೆಸಿಲಿಟೀಸ್ಗಳದಂತೇಳಿ ಬರೀ ಮೆಡಿಕಲ್ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋ ಬದಲೇ ನಮಗೆ ಮಾನಸಿಕವಾಗಿಯೂ ಕೂಡ ಧೈರ್ಯ ತುಂಬಿದ್ರು. ನೀವು 8 ದಿನದ ಒಳಗಡೆ ನೀವೇನಪ್ಪ ಅಂದ್ರೆ ನಡೆದಾಡ್ಬೋದು, ತಿಂಗಳು ಅಥವಾ 1.5-2 ತಿಂಗಳೊಳಗೆ ನೀವು ಏನು ವೃತ್ತಿ ಮಾಡ್ತೀರೋ ಆ ಕಾರ್ಯನ ಮಾಡ್ಬೋದು ಅಂತೇಳಿ ನಮ್ಗೆ ಇನ್ಸ್ಪೈರ್ ಮಾಡಿದ್ರು. ಆ ಮೇಡಮ್ರಿಗೂ ಕೂಡ ಒಂದು ಧನ್ಯವಾದಗಳು ಹೇಳ್ತೀನಿ ಸರ್. ಆಲ್ರೆಡಿ ಅಲೋಕ್ ಪಾಟೀಲ್ ಸರ್ ಒಂದು ವಿಡಿಯೋ ಮಾಡಿದ್ದಾರೆ ಸರ್, ಅದು 52ನೇ ದಿನಕ್ಕೆ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಇದೆ ಅಲ್ಲಿ ನಾನು ಕುಂತು ಚಪ್ಪಂಗ್ ಮುಖಾಲ್ ಹಾಕೊಂಡು ಹಿಂಗೆ ಕುಂತಿದ್ದು ನೋಡಿದ್ದೆ, ಅದು 52ನೇ ದಿನಕ್ಕೆ. ಈಗ ನಾನು 87ನೇ ದಿನ ಇಲ್ಲಿ ನಾನು ಅಂಗಡಿ ಕೆಲಸ ಎಲ್ಲ ಮಾಡ್ತೀನಿ ಸರ್. ನಾನು ಮೆಡಿಕಲ್ ಸ್ಟೋರ್ ಪ್ರೊಪರೇಟರ್ ಇದ್ದೀನಿ ಸರ್. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅಂಗಡಿ ಕೆಲಸ ಮಾಡ್ತೀನಿ. ಎಲ್ಲೋ ಒಂದು ಸ್ವಲ್ಪ ಬೇಕಂದಾಗ ರೆಸ್ಟ್ ತೊಗೋತೀನಿ ಅಷ್ಟೇ. ಮೇಡಮ್ನವ್ರು ಪಾಪ ಅವ್ರ ಕೆಲಸ ಅವರು ಭಾಳ ಪ್ರಾಂಪ್ಟಾಗಿ ನಮ್ಗೆ ಕನ್ವಿನ್ಸ್ ಮಾಡಿ ಒಂದು ಅಂದರೆ ಮಾಡಿಸ್ಕೊಂಡ್ರು ಕೂಡ ನಾವು ಇಷ್ಟು ದಿನದ ಒಳಗಡೆ ನಾವು ಆರಾಮಾಗ್ತೀವಿ, ನಮ್ಮ ಕೆಲಸ ಎಲ್ಲ ನಾವು ಮಾಡ್ತೀವಿ ಅಂತ ಒಂದು ಆತ್ಮಸ್ಥೈರ್ಯ ತುಂಬಿದ್ದಕ್ಕೆ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಬೇಕು. ಸಿದ್ದರಾಜ್ ಸೇಡಮ್ ಸರ್, ತೋಟೇಂದ್ರ ಮೆಡಿಕಲ್ ಸ್ಟೋರ್ ಪ್ರೊಪರೇಟರ್. ಅದು ಏನಾಯ್ತು ರೀ, ನಾ ಇಲ್ಲಿ ಫಿಸಿಶಾಸ್ತ್ರ ಮಾಡಿಸಿದೆ, ಅದು ಸಕ್ಸಸ್ ಆಗಲಿಲ್ಲ. ಮತ್ತು ಅವರು ಬರೆದು ಕೊಟ್ಟರು ಶಿವಶಂಕರ ಅಯ್ಯರ್ ಅಂತೇಳಿ ಸೋಲಾಪುರ. ಅವ 2 ತಿಂಗಳ ರೆಸ್ಟ್ ಮಾಡಂಗಿದ್ದೆ. ಅಲ್ಲಿಂದ 1 ತಿಂಗಳಾಗಿ ಆರಾಮಾಗ್ತಿತ್ತು. ಅಲ್ಲಿಂದ ನನಗೆ ನಾ ಏನು ಮಾಡಿದೆ, ನಾ ಎಂಪ್ಲಾಯ್ ವಾಸುದತ್ತ ಡ್ರೈವರ್. ಅಲ್ಲಿಂದ ಏನಾಯಿತು, ಸುಮ್ಮನೆ ಬಿಟ್ಟುಬಿಟ್ಟೆ ನೋಡಿ ಅಂತ. ಫಲಾನಿ ಇಂಥವ್ರು ಹೇಳಿದ್ರು, ನೋಡ್ರಿ ಮಹಾರಾಜ್ ಚೆನ್ನಾಗಿದ್ದಾರೆ ಡಾಕ್ಟ್ರು ಅಂತೇಳಿ, ಪರವಾಗಿಲ್ಲ ಅಂತೇಳಿ ಮಾಡಿದೆ. ಅವಾಗ ಇವತ್ತಿನ ನಾಳೆ 8 ದಿನ ಆಯ್ತು ಬಂದು. ಅವಾಗಿನಕ್ಕಿಂತ ಈಗ ಸ್ವಲ್ಪ ಆರಾಮ.